ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನಿಲ್ಲೇ ತುಳಸಿ ಹಬ್ಬದಿಂದು ಬ್ಲಾಗು ಶೇರ್ ಮಾಡೀನಿ ನಿಮ್ಮ ಜೊತೆ. ಒಂದಿನ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ ಫ್ರೆಂಡ್ಸ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ. ನಾನು ಇಲ್ಲೇ ನೆಲ್ಲಿಕಾಯಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಈಗ ನೆಲ್ಲಿಕಾಯಿ ಆರತಿನೂ ಬೆಳಗ್ಬೇಕಂತ ಹೇಳಿ ನೆಲ್ಲಿಕಾಯಿ ತೊಗೊಂಬಂದಿದ್ರಲ್ಲ. ಈಗ ಕಾರ್ತಿಕ್ ಮಾಸದಾಗ ನೆಲ್ಲಿಕಾಯಿ ಆರತಿ ಬೆಳಗಿದ್ರಂದ್ರೆ ಭಾಳ ಚಲೋ. ಮತ್ತು ವಿಷ್ಣುಗೆ ಭಾಳ ಪ್ರೀತಿ ನೆಲ್ಲಿಕಾಯಿ ಅಂದ್ರೆ. ಹಾಗಾಗಿ ಅದ್ರೊಳಗೆ ನೆಲ್ಲಿಕಾಯಿ ಗಿಡದೊಳಗೆ ವಾಸವಿರ್ತಾನಂತ ವಿಷ್ಣು. ಹಾಗಾಗಿ ತೊಗೊಂಡು ಬಂದಿದ್ದು ನಮ್ಮ ಮನೆಯವರು. ಯಾಕಂದ್ರೆ ಅದನ್ನೇ ಇಟ್ಟು ಪೂಜೆ ಮಾಡಬೇಕಲ್ಲ. ಹಾಗಾಗಿ ಅಲ್ಲೇ ಸ್ವಲ್ಪ ನೆಲ್ಲಿಕಾಯಿನೂ ಹರ್ಕೊಂಬಂದಿದ್ರು. ಈಗ ಅದನ್ನಷ್ಟು ರೆಡಿ ಮಾಡ್ಕೊಳಕತ್ತೀನಿ. ದೀಪ ಹಚ್ಕೊಳಕ್ಕೆ ಸ್ವಲ್ಪ ನೆಲ್ಲಿಕಾಯಿ ಹೋಲ್ ಮಾಡ್ಕೋಬೇಕಲ್ಲ. ಹಾಗಾಗಿ ಹೋಲ್ ಮಾಡ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಕ್ಯಾಟ ನಾನು ರೆಡಿ ಮಾಡ್ಕೊಳಕತ್ತೀನಿ. ಒಂದು ಪ್ಲೇಟ್ನಾಗ ಅಕ್ಕಿ ಹಾಕ್ಕೊಂಡು 5 ನೆಲ್ಲಿಕಾಯಿ ದೀಪ ಅದು ನೆಲ್ಲಿಕಾಯಿ ಹೋಲ್ ಮಾಡ್ಕೊಂಡು ಕ್ಯಾಟ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡೆ ಅಂದ್ರೆ ಆಮೇಲೆ ಪೂಜೆ ಮಾಡ್ಕೊಳಕ್ಕೆ ಈಜಿ ಆಗುತ್ತೆ ಅಂತೇಳಿ ಕ್ಯಾಟ ರೆಡಿ ಮಾಡ್ಕೊಂಡೆ. ಅದಕ್ಕೆ ತುಪ್ಪದ ಬತ್ತಿನೂ ಹಚ್ಚಿದ್ನೆ. ಅದನ್ನು ನಾನು ವಿಡಿಯೋ ಮಾಡ್ಕೊಲಿಲ್ಲ. ಅದು ಆನ್ ಆಗೈತೆ ಅಂತ ತಿಳ್ಕೊಂಡು ಹಂಗೆ ಬಿಟ್ಟಿನಿ. ಅದು ಆನ್ ಆಗಿರಲಿಲ್ಲ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಳಕ್ಕಿಂತ ಮುಂಚೆಗೆ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಾಗಿಲಿಗೆಲ್ಲ ದೀಪ ಹಚ್ಚಿಟ್ಕೊಳಕತ್ತೀನಿ. ತುಳಸಿ ಪೂಜೆ ನೀವು ಮನೆ ಹೊರಗಾದ್ರೂ ಮಾಡ್ಬೋದು, ಮನೆ ಒಳಗಾದ್ರೂ ಮಾಡ್ಬೋದು. ನಾನು ಮನೆ ಮುಂದೆ ಅಷ್ಟೊಂದು ಜಾಗ ಇರಲಿಲ್ಲ. ಹಾಗಾಗಿ ನಾನು ಮನೆ ಒಳಗೆ ಒಂದು ಟೇಬಲ್ ಮ್ಯಾಗ ಪೂಜೆ ಮಾಡ್ಕೊಳಕತ್ತೀನಿ. ಅದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆಲ್ಲ ದೀಪ ಎಲ್ಲ ಹಚ್ಚಿಟ್ಟು ಸ್ಟಾರ್ಟ್ ಮಾಡ್ಕೊಳಕತ್ತೀನಿ. ಈಗಿಲ್ಲೇ ಒಂದು ರಂಗೋಲಿ ಹಾಕ್ಕೊಳಕ್ಕೆ ಒಂದು ಟೇಬಲ್ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡಿನಿ. ಶಂಖ ಚಕ್ರ ಮತ್ತು ಇದು ಹೂವು ಇದು ಅಂತಾರಲ್ಲ ಅಷ್ಟದಳ ಕಮಲ ಅಂತಾರಲ್ಲ ಆ ಥರದ್ದು ಹಾಕ್ಕೊಂಡು ಹೊಳ್ಳೆ ಸ್ವಸ್ತಿಕ್ ಮತ್ತು ಲಕ್ಷ್ಮೀ ಪಾದ ಹಾಕ್ಕೊಂಡಿನಿ. ಯಾಕಂದ್ರೆ ತುಳಸಿ ಲಕ್ಷ್ಮೀ ಸ್ವರೂಪನ ಅಂತಾರೆ. ಹಾಗಾಗಿ ನಾನು ಈ ಥರ ಲಕ್ಷ್ಮೀ ದೇವಿಗೆ ಇಷ್ಟ ಆಗೋ ಥರ ರಂಗೋಲಿ ಹಾಕ್ಕೊಂಡಿನಿ. ಈಗ ಲಕ್ಷ್ಮೀ ದೇವಿಗೆ ತುಳಸಿಗೆ ನಾನು ಇದನ್ನು ಸೀರೆಗಿರಿ ಏನು ತೊಗೊಂಡ್ಬಂದಿಲ್ಲ, ಜಂಪರ್ ಪೀಸೇ ಇಟ್ಟಿನಿ. ಉಡಿ ತುಂಬ ಸಾಮಾನು ಅಂತಾರಲ್ಲ ನಮ್ಮ ಕಡೆ, ಎಲೆ ಅಡಿಕೆ ಅರಿಶಿನ ಕೊಂಬು ದಕ್ಷಿಣೆ ಬಳೆ ಮತ್ತು ಕುಂಕುಮ ಒಂಥರ ಟಿಕ್ಕಳಿ ಹಿಂಗೆ ಮದರಂಗಿ ಇದು ಏನೇನು ಮುತ್ತೈದೆಯರಿಗೆ ಬೇಕಾವೆಲ್ಲ ನಾನು ತೊಗೊಂಡ್ಬಂದೀನಿ. ಮತ್ತು ಹಣ್ಣು ಎಲ್ಲ ಒಂದು ಪ್ಲೇಟ್ನೊಳಗೆ ರೆಡಿ ಮಾಡಿಟ್ಟೀನಿ. ರೆಡಿ ಮಾಡಿಟ್ಟು ಈಗ ನಾನು ದೀಪ ಹಚ್ಕೊಳಕತ್ತೀನಿ. ಶಮೆ ಎಲ್ಲ ರೆಡಿ ಮಾಡಿದ್ನಿ. ಶಮೆ ಎಲ್ಲ ಇಟ್ಕೊಂಡು ಮತ್ತು ಪಣತಿ ಹಚ್ಕೊಂಡು ಇದು ಒಂದು ಸಣ್ಣ ದೀಪಾವಳಿ ಥರನ ನೀವು ದೀಪ ಎಷ್ಟು ಬೇಕಾದರೂ ಹಚ್ಬೋದು. ನಾನಿಲ್ಲೇ ಒಂದು 8, 10 ಹಿಂಗೆ 11, 12 ನೀವು ಎಷ್ಟು ಬೇಕಾದರೂ ಹಚ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಚ್ಚೀನಿ. ಹೊರಗೆ ಒಂದು 4, ಮನೆಯೊಳಗೆ ದೇವ್ರ ಮುಂದೆ ಒಂದು 4, ಇಲ್ಲಿ ಒಂದು 4 ಹಿಂಗೆ ಹಚ್ಕೊಂಡಿನಿ. ದೀಪ ಹಚ್ಕೊಂಡು ಈಗ ನಾನು ಇದು ತುಳಸಿ ಗಿಡದ ಮಗ್ಲಾಗನ ನಾನು ವಿಷ್ಣು ಸಂಕೇತ ಅಂತೇಳಿ ಕ್ಯಾಟ ಇದನ್ನ ಇಟ್ಟೀನಿ. ನೆಲ್ಲಿಕಾಯ್ದು ಕೊಂಗಿ ತೊಗೊಂಡು ಬಂದಿದ್ವಲ್ಲ ಅದನ್ನು ಇಟ್ಕೊಂಡಿನಿ. ನಾನು ಬಲಭಾಗಕ್ಕೆ ಇಟ್ಕೊಂಡಿನಿ. ಇಟ್ಕೊಂಡು ಕ್ಯಾಟ ನೀರು ಚಿಮ್ಕಿಸಿ ಹೂವಿಲೆ ನೀರು ಪ್ರೋಕ್ಷಣೆ ಮಾಡಿ ಕ್ಯಾಟ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಈಗ ಹೂವು ಹಾಕ್ಕೊಳಕತ್ತೀನಿ. ಅದು ಮಾಲೆ ಮಾಡಿದ್ವಲ್ಲ ಮಾಲೆ ಹಾಕ್ಕೊಂಡು ಮತ್ತು ಗೆಜ್ಜೆ ವಸ್ತ್ರ ನಾನು ಮನ್ಯಾಗ ಮಾಡ್ಕೊಂಡಿದ್ದೆ. ಮತ್ತು ಗೆಜ್ಜೆ ವಸ್ತ್ರನೂ ಈಗ ಹಾಕಾಕತ್ತೀನಿ. ಗೆಜ್ಜೆ ವಸ್ತ್ರ ಹಾಕಿದ ಮೇಲೆ ನಾವು ಮಾಂಗಲ್ಯ ಧಾರಣ ಮಾಡಬೇಕು. ನಾನು ಅರಿಶಿನ ಕೊಂಬುಲೆ ಬಿಳಿದು ದಾರದಾಗ 3 ಎಳಿದು ದಾರಕ್ಕೆ ಅರಿಶಿನ ಹಚ್ಚಿ ಕ್ಯಾಟ ಒಂದು ಮಾಂಗಲ್ಯ ರೆಡಿ ಮಾಡ್ಕೊಂಡಿದ್ನಿ. ಈಗ ಅದನ್ನು ಮಾಂಗಲ್ಯ ಕಟ್ಟಿದ್ನಿ. 3 ಗಂಟೆ ಹಾಕಿ ಕಟ್ಟಬೇಕು. ಕಟ್ಟಿ ಆದಮೇಲೆ ನಾನೀಗ ನೈವೇದ್ಯಕ್ಕೆ ಮನೆಯೊಳಗೆ ನೀವು ಪಂಚ ಕಜ್ಜಾಯ ಮಾಡ್ಕೊಬೋದು, ಲಕ್ಷ್ಮೀ ದೇವಿಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಮಾಡ್ಕೊಬೋದು, ಇಲ್ಲ ಹಣ್ಣಿನ ಮ್ಯಾಗಾದರೂ ಬಿಡ್ಬೋದು. ನಾನು ಇಲ್ಲಿ ಬೇಳೆಗೆ ಹಾಕಿ ಹೋಳಿಗೆ ಮಾಡಿದ್ನಿ. ಅದನ್ನ ರೆಸಿಪಿ ಏನು ಶೇರ್ ಮಾಡಿಲ್ಲ. ಜಸ್ಟ್ ಇವತ್ತು ತುಳಸಿ ಪೂಜೆ ಯಾವ ಥರ ಮಾಡೀನಿ ಅನ್ನೋದು ಶೇರ್ ಮಾಡೀನಿ. ಈಗೆಲ್ಲ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಮಾಡ್ಕೊಂಡು ನಮ್ಮ ಮನೆಯವರು ಮತ್ತು ಕಾಯಿ ಮ್ಯಾಗ ಕರ್ಪೂರ ಎಲ್ಲ ಇಟ್ಟು ಬೆಳಗ್ಗೆ ಕಾಯೆಲ್ಲ ಒಡೆದು ಪೂಜೆ ಮುಗಿಸ್ಕೊಂಡ್ಮೇಲೆ ಈಗ ಧೂಪ ಹಾಕಿಟ್ಟಿದ್ಮೇಲೆ ಅದನ್ನು ಧೂಪ ಎಲ್ಲ ಬೆಳಗ್ಗೆ ಮತ್ತು ಮನೆ ತುಂಬ ಹೊಗೆ ಎಲ್ಲ ಕೊಟ್ಟು ಮತ್ತು ಲಾಸ್ಟಿಗೆ ನಾನು ನೆಲ್ಲಿಕಾಯಿ ಆರತಿ ಇದನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಬೆಳಗ್ಬೇಕಂತೇಳಿ ಲಾಸ್ಟಿಗೆ ಇದನ್ನ ಧೂಪ ಎಲ್ಲ ಬೆಳಗಿದ್ಮೇಲೆ ಅದನ್ನ ಬೆಳಗ್ಕೊಳಕತ್ತೀನಿ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ತುಳಸಿ ದೇವಿ, ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಈಗ ನಾನು ನೆಲ್ಲಿಕಾಯ್ದು ಆರತಿಗೆ ತುಪ್ಪ ಹಚ್ಚಿಟ್ಟಿದ್ನೆ. ಸ್ವಲ್ಪ ಈಗ ಥಂಡಿಗಾಲ ಐತಲ್ಲ, ಹಾಗಾಗಿ ಇದು ಎಲ್ಲ ಗಟ್ಟಿಯಾಗಿತ್ತು. ಸ್ವಲ್ಪ ಹಚ್ಚಾಕನ ನಿಧಾನಾಗಾಯಿತು. ಹಚ್ಕೊಂಡು ಎಲ್ಲ ನಾನು ಚಲೋ ಅಂತಾಗ ಪೂಜೆ ಮಾಡಿದ್ದು ನೋಡ್ರಿ. ಈ ಥರ ಐತೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ತುಳಸಿ ಲಗ್ನದ ಪೂಜೆ.
ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಸಿಂಪಲ್ಲಾಗಿ ಪೂಜೆ ಮಾಡೀನಿ. ಯಾಕಂದ್ರೆ ಮನೆ ಮುಂದೆ ತುಳಸಿ ಗಿಡ ಇರುತ್ತಲ್ಲ, ಅವರು ಪೂಜೆ ಮಾಡಬೇಕು ಒಳ್ಳೇದಾಗತ್ತಂತ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಬಂದಾಗಿಂದ ತುಳಸಿ ಗಿಡ ಸ್ವಲ್ಪ ಹಚ್ಚಿರಲಿಲ್ಲ. ಈಗ ಮನೆ ದೀಪಾವಳಿಗೆ ಹಚ್ಚಿದ್ವಿ. ಹಾಗಾಗಿ ಮಾಡೋಣ ಪೂಜೆ ಅಂತೇಳ್ಕಟ ನಾವು ಸಿಂಪಲ್ಲಾಗಿ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಮಾಡೀನಿ. ಈಗೆಲ್ಲ ಪೂಜೆ ಮುಗಿಸಿ ನೆಲ್ಲಿಕಾಯಿ ಆರ್ತಿನಿ ಎಲ್ಲ ಬೆಳಗ್ಗೆ. ಈಗ ನೈವೇದ್ಯ ಎಲ್ಲ ಅರ್ಪಣೆ ಮಾಡಿದ್ವಿ. ಕಾಯೆಲ್ಲ ಒಡೆದು ನೈವೇದ್ಯ ಮಾಡ್ಕ್ಯಾಟ ಪೂಜೆ ಈ ಥರ ಸಿಂಪಲ್ಲಾಗಿ ಮುಗಿಸಿದ್ವಿ ನೋಡಿರಿ ಫ್ರೆಂಡ್ಸ. ಒಳ್ಳೆ ರಾತ್ರಿ 10 ಗಂಟೆ ಆದಮೇಲೆ ನಾನು ಕೆಂಪಾರತಿ ಮಾಡ್ಕ್ಯಾಟ ಸಿಂಪಲ್ಲಾಗಿ ಕೆಂಪಾರತಿ ಮಾಡಿ ತುಳಸಿದ ಪೂಜೆ ನಾಳೆಗೆ ವಿಸರ್ಜನೆ ಮಾಡಬೇಕಲ್ಲ, 2 ದಿನ ಆಗುತ್ತೆ ಮತ್ತು 3 ದಿನಕ್ಕೆ ತನಕ ಬಿಡ್ಬೇಕಂತ ಹೇಳ್ಕ್ಯಾಟ ನಾನು ರಾತ್ರಿನ 10ವರೆಗೆ ಕೆಂಪಾರತಿ ಮಾಡ್ಕ್ಯಾಟ ತುಳಸಿದು ಗಮಲ ಕದಲಿಸಿನಿ. ಅವಾಗನ ಕದಲಿಸಿ ವಿಸರ್ಜನೆ ಮಾಡೋಕೆ ಈಜಿ ಆಗುತ್ತೆ ನಾಳೆಗೆ ಅಂತ ಹೇಳ್ಕ್ಯಾಟ ನಾನು ರಾತ್ರಿನ ಕದಲಿಸಿ ಇಟ್ಟು ನೋಡ್ರಿ. ಈ ಥರ ಐತೆ ನೋಡ್ರಿ ಫ್ರೆಂಡ್ಸ್ಗೆ. ಈ ಥರ ಐತೆ ನಮ್ಮ ಮನೆ ತುಳಸಿ ದೇವಿ ಹಬ್ಬದ ಪೂಜೆ. ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.